ನಮಸ್ಕಾರ ಸ್ನೇಹಿತರೆ, ರೇಖಿ ಮೆಡಿಟೇಷನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಕೃಷ್ಣ ಆಚಾರ್ಯ, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆ್ಯಂಡ್ ಹಿಪ್ನೋಥೆರಪಿಸ್ಟ್, ವಿಶ್ವಚೇತನ ರೇಖಿ ಕೇಂದ್ರ ಹೊನ್ನಾವರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದ ಟೈಟಲ್ ಅಂತಂದರೆ ಉಚಿತ ಸುಜೋಕ್ ಅಕ್ಯುಪ್ರೆಷರ್ ಥೆರಪಿ ವೆಬಿನಾರ್. ಭಾಳ ಹಿಂದೆ ನಾವು ಸುಮಾರು ಸಾರಿ ಮಾಡಿದ್ದೀವಿ ಈ ಉಚಿತ ವೆಬಿನಾರ್ ಅನ್ನುವಂಥದ್ದು. ಸ್ನೇಹಿತರೆ, ನಮ್ಮದು ಮೆಡಿಟೇಷನ್ ಸೆಂಟರ್ ಆಗಿರೋದ್ರಿಂದ ಮೆಡಿಟೇಷನ್ನ ಕೆಲವು ಚೌಕಟ್ಟಿಗೆ ಒಳಪಟ್ಟು ನಾವು ದೀಕ್ಷಾ ಪ್ರಕ್ರಿಯೆ ಇದನ್ನೆಲ್ಲ ಮಾಡ್ತೇವೆ. ಆದರೆ ನಾವು ಉಚಿತವಾಗಿ ನಿಮ್ಗೇನು ಕೊಡಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ನಮ್ಮ ಒಂದು ಕೇಂದ್ರದಿಂದ ಸುಜೋಕ್ ಅಕ್ಯುಪ್ರೆಷರ್ ಥೆರಪಿ, ಪೆಂಡಲಮ್ ಹೀಲಿಂಗ್ ಅಥವಾ ಪಿರಾಮಿಡ್ ಆಕ್ಟಿವೇಶನ್, ಈ ಥರದ ಕೆಲವು ಉಚಿತವಾದ ಪ್ರೋಗ್ರಾಮನ್ನು ನಾವು ಹಿಂದಿನಿಂದಲೂ ಕೂಡ ಮಾಡ್ತಾ ಬಂದಿದ್ದೇವೆ. ಇದರಿಂದ ಏನಾಗತ್ತೆ ಅಂದರೆ ಎಲ್ಲವೂ ಕೂಡ ಹಣ ಕೊಟ್ಟೇ ಪಡಿಬೇಕು ಹೇಳುವಂಥ ಒಂದು ನಿಯಮ ಇಲ್ಲ. ಇದರಲ್ಲಿ ದೀಕ್ಷಾ ಪದ್ಧತಿ ಇಲ್ಲದೆ ಇರೋದ್ರಿಂದ ನಾವು ಉಚಿತವಾಗಿ ಕೊಡಲಿಕ್ಕೆ ಯಾವ ತೊಂದರೆಯೂ ಇರೋದಿಲ್ಲ. ಹಾಗಾಗಿ ಬಹಳ ಜನರ ಒಂದು ಕೋರಿಕೆ ಇತ್ತು. ಬಹಳ ದಿನಗಳ ಹಿಂದೆ ನಾವು ಈ ಸುಜೋಕ್ ಅಕ್ಯುಪ್ರೆಷರ್ ಥೆರಪಿ ವೆಬಿನಾರನ್ನು ಭಾಗವಹಿಸಿದ್ದೇವೆ. ಗುರುಗಳೇ ಇನ್ನೊಮ್ಮೆ ಮಾಡಿ ಅಂತ ಹೇಳುವಂಥ ಒಂದು ರಿಕ್ವೆಸ್ಟ್ ಕೂಡ ಬಂದಿತ್ತು. ಸ್ನೇಹಿತರೆ, ಇವತ್ತು ಆರೋಗ್ಯದ ವಿಚಾರದಲ್ಲಿ, ಅದರಲ್ಲೂ ಕೂಡ ನಮಗೆ ಬಂದಿರುವಂಥ ಕಾಯಿಲೆಯನ್ನು ಔಷಧ ರಹಿತವಾಗಿ ಗುಣಪಡಿಸಿಕೊಳ್ಳಬಲ್ಲ ಒಂದು ವಿಧಾನ ಇದ್ದರೆ ಹೇಳಿ ಅಂತ. ಅಲ್ಲಿ ಬರುವಂಥದ್ದು ಎರಡು ಸುಜೋಕ್ ಥೆರಪಿ ಅನ್ನುವಂಥದ್ದು ಒಂದು ವಿಚಾರ. ಆದರೆ ಇನ್ನೊಂದು ಹೀಲಿ ಡಿವೈಸ್ ಅನ್ನೋಂಥ ಬರುತ್ತೆ. ಔಷಧ ರಹಿತವಾಗಿ ನಾವು ನಮ್ಮನ್ನು ಟ್ರೀಟ್ ಮಾಡಿಕೊಳ್ಳುವಂಥ ಮೆಥಡು. ಅದರೊಟ್ಟಿಗೆ ರೇಖಿನೂ ಕೂಡ ಬರುತ್ತೆ. ಆದರೆ ಅದು ಅದರ ಒಂದು ನಿಯಮಗಳಿಗೆ ಒಳಪಟ್ಟು ನಾವು ಮಾಡಬೇಕಾಗುತ್ತೆ. ಯಾಕಂದರೆ ದೀಕ್ಷಾ ಪದ್ಧತಿಯ ಮುಖ್ಯ ಮಾನದಂಡ ಆಗಿರೋದ್ರಿಂದ ಅಲ್ಲಿ ನಾವು ಉಚಿತವಾಗಿ ನಿಮ್ಗೆ ಕೊಡಲಿಕ್ಕೆ ಆಗೋದಿಲ್ಲ. ಕ್ವಾಂಟಮ್ ಫ್ರೀಕ್ವೆನ್ಸಿ ಹೀಲಿಂಗ್ನಲ್ಲೂ ಕೂಡ ಉಚಿತವಾಗಿ ಕೊಡಲಿಕ್ಕೆ ಬರೋದಿಲ್ಲ. ಆದರೆ ಈ ಸುಜೋಕ್ ಅಕ್ಯುಪ್ರೆಷರ್ ಥೆರಪಿ ಅನ್ನುವಂಥ ವಿಧಾನವನ್ನು ನಿಮ್ಗೆ ಉಚಿತವಾಗಿ ನಾವು ಕೊಡಬಹುದು. ಇವತ್ತು ಎಷ್ಟೋ ಒಂದು ಕುಟುಂಬಗಳು ಆರೋಗ್ಯ ತೊಂದರೆಯಿಂದ ಬಳಲ್ತಾ ಇರ್ತವೆ. ತಮಗೆ ಬಂದಿರುವಂಥ ಆರೋಗ್ಯ ಸಮಸ್ಯೆಯನ್ನು ಯಾವ ರೀತಿ ನಾವು ಪರಿಹರಿಸ್ಕೊಳ್ಬೇಕು, ಡಾಕ್ಟರ್ ಹತ್ರ ಹೋದಾಗ ಕೆಲವು ಔಷಧಗಳನ್ನು ತಗೊಂಡಾಗ ಸ್ವಲ್ಪ ದಿನದವರೆಗೆ ರಿಲೀಫ್ನೆಸ್ ಇರುವಂಥದ್ದು. ಇನ್ನು ಬೇರೆ ಬೇರೆ ಮೆಥಡನ್ನು ಮಾಡಿದಾಗಲೂ ಕೂಡ 100% ರಿಸಲ್ಟ್ ಇಲ್ಲ. ಆಯುರ್ವೇದಿಕ್ ಇರ್ಬೋದು, ಹೋಮಿಯೋಪತಿಕ್ ಇರ್ಬೋದು. ಅದಕ್ಕೇನು ಮಾಡೋಣ ಹಾಗಾದರೆ? ಔಷಧ ರಹಿತವಾಗಿ ನಾವು ನಮ್ಮ ಕಾಯಿಲೆಯನ್ನು ದೂರ ಮಾಡುವಂಥದ್ದು ಅಥವಾ ಮುಂದೆ ಬರಬಹುದಾದಂಥ ಕಾಯಿಲೆಯನ್ನು ದೂರ ಇಡುವಂಥ ಒಂದು ಪ್ರಯತ್ನ ಏನಾದರೂ ಮಾಡೋದಿದ್ರೆ ನಾವು ಇವತ್ತು ಸುಜೋಕ್ ಥೆರಪಿಯಲ್ಲಿ ಮಾಡ್ಕೊಳ್ಬೋದು. ನಮ್ಮ ದೇಹಕ್ಕೆ ಅಥವಾ ನಮ್ಮ ದೇಹದ ಅಂಗಾಂಗಗಳಿಗೆ ಅಥವಾ ಜೀವಕೋಶಗಳಿಗೆ ಆಹಾರದಲ್ಲಿ ಸಿಗುವಂಥ ವಿಟಮಿನ್ಸು, ಹಾರ್ಮೋನ್ಸು, ನ್ಯೂಟ್ರಿಷನ್ಗಳು ಎಲ್ಲವೂ ಅಥವಾ ಪೋಷಕಾಂಶಗಳು ಸಿಗ್ತವೆ. ಆದರೆ ಇತ್ತೀಚಿನ ಆಹಾರ ಪದ್ಧತಿಯಲ್ಲಿ ಅವುಗಳು ಸಿಗ್ತಾ ಇಲ್ಲ. ಪಾಲಿಷ್ ಮಾಡಿದಂಥ ಧಾನ್ಯಗಳು ಅಥವಾ ರಾಸಾಯನಿಕವನ್ನು ಬಳಸಿದಂಥ ಬೆಳೆದ ಧಾನ್ಯಗಳು, ಇವುಗಳಿಂದ ನಮಗೆ ಸಿಗಬೇಕಾದಂಥ ಪೋಷಕಾಂಶಗಳು ಸಿಗ್ತಲ್ಲ, ಬದಲಾಗಿ ಔಷಧಗಳು, ಡ್ರಗ್ಸ್ಗಳು ಅದರಂತೆ ಬರ್ತಾ ಇವೆ, ಕೆಮಿಕಲ್ಗಳು. ಇಂಥ ಸಿಚುವೇಶನ್ ಇದ್ದಾಗ ನಮ್ಮ ದೇಹದ ಭಾಗಗಳು ತನ್ನ ಸಮತೋಲವನ್ನು ಕಳ್ಕೊಂಡ್ಬಿಡ್ತವೆ. ಅವಾಗ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ. ಇಲ್ಲಿ ಏನಾಗುತ್ತೆ ನೋಡಿ, ನಮ್ಮ ಒಂದು ದೇಹ ಅಂತಂದರೆ ನಾವು ಸಾಕಿದ ಪ್ರಾಣಿಗಳ ಥರನೇ. ಕೆಲವು ಮಾಂಸಾಹಾರಿ ಪ್ರಾಣಿಗಳಿರ್ತವೆ, ಕೆಲವು ಸಸ್ಯಾಹಾರಿ ಪ್ರಾಣಿಗಳಿರ್ತವೆ. ಅವಕ್ಕೆ ಬೇಕಾದಂಥ ಆಹಾರವನ್ನು ನಾವು ಪೂರೈಸಲೇಬೇಕು. ಜೊತೆಗೆ ಅವುಗಳನ್ನ ಓಡಾಡಿಸ್ಬೇಕು. ಕೇವಲ ಒಂದೇ ಭಾಗದಲ್ಲಿ ಅದನ್ನು ಬಂಧನ ಮಾಡ್ಕೊಂಡಾಗ ಆಹಾರ ಹಾಕಿದ್ರು ಕೂಡ ಅದು ಬದುಕೋದಿಲ್ಲ, ಓಡಾಡ್ಕೊತಾ ಇರಬೇಕು. ಅದೇ ರೀತಿ ನಮ್ಮಲ್ಲೂ ಕೂಡ ನಮ್ಮ ದೇಹಕ್ಕೆ ಬೇಕಾದಂಥ ಪೋಷಕಾಂಶಗಳ ಜೊತೆಗೆ ಅಥವಾ ಆಹಾರಗಳ ಜೊತೆಗೆ ನಾವು ಅದನ್ನು ಆ್ಯಕ್ಟಿವೇಶನ್ ಮಾಡುವಂಥದ್ದು, ಸ್ಟಿಮ್ಯುಲೇಷನ್ ಮಾಡುವಂಥದ್ದು ಕೂಡ ಅವಶ್ಯಕತೆ ಇರುತ್ತೆ. ಇಲ್ಲದಿದ್ದರೆ ಆ ಒಂದು ಭಾಗ ಕೆಲಸವನ್ನು ಮಾಡೋದನ್ನೇ ನಿಲ್ಲಿಸ್ಬಿಡುತ್ತೆ. ಅದಕ್ಕೆ ಡಾಕ್ಟರ್ಗಳು ಹೇಳೋದು ವಾಕಿಂಗನ್ನು ಮಾಡಿ, ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ ಅಂತ ಹೇಳಿ. ಈಗ ನಾವು ಕೂಡ ಮಾಡಬೇಕಾದ್ದೇನಪ್ಪ, ನಮ್ಮ ಆಹಾರವನ್ನು ನಾವು ಪೂರೈಸೋದ್ರ ಜೊತೆಗೆ ನಮ್ಮ ದೇಹದ ಭಾಗಗಳಿಗೆ ನಾವು ಸ್ಟಿಮ್ಯುಲೇಷನ್ ಮಾಡಬೇಕು, ಅದನ್ನು ಆ್ಯಕ್ಟಿವೇಟ್ ಮಾಡ್ತೀವಿ ಅಥವಾ ಅದಕ್ಕೆ ಸ್ಟಿಮ್ಯುಲೇಷನ್ ಮಾಡ್ತಾ ಅಥವಾ ಅದಕ್ಕೆ ಉತ್ತೇಜನ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಆವಾಗ ತನ್ನ ಕೆಲಸವನ್ನು ತಾನು ಪ್ರಾರಂಭಿಸ್ತವೆ. ಹೌದು, ಹಾರ್ಮೋನುಗಳನ್ನು ರಿಲೀಸ್ ಮಾಡ್ಬೋದು ಅಥವಾ ಸರಿಯಾಗಿ ಒಂದು ರಕ್ತ ಪರಿಚಲನೆ ಆಗ್ಬೋದು, ತನ್ನ ಕೆಲಸವನ್ನು ತಾನು ಮಾಡ್ಕೊಳ್ಬೋದು. ಈ ಸುಜೋಕ್ ಥೆರಪಿ ಅನ್ನುವಂಥದ್ದು ಆ್ಯಕ್ಚುಲಿ ಕೊರಿಯಾ ದೇಶದ ಒಂದು ವಿಧಾನ. ಕೊರಿಯಾ ದೇಶದಲ್ಲಿ ಪ್ರಪಂಚದಲ್ಲೇ ಅತಿ ಹೆಚ್ಚು ಆರೋಗ್ಯವಂತರ ಅನುಪಾತ ಇದೆ. ಕಾರಣ ಏನು ಅಂದರೆ, ಅವ್ರು ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ
ಈ ಟೆಕ್ನಿಕ್ಸ್ಗಳನ್ನು ಮಾಡ್ತಾರೆ. ಸುಜೋಕ್ ಟೆಕ್ನಿಕ್ಸ್. ಸುಜೋಕ್ ಅಂದರೆ ಏನು? ಕನ್ನಡದಲ್ಲಿ ನಾವು ಅದನ್ನು ಭಾಷಾಂತರ ಮಾಡಿದಾಗ ಹಸ್ತ ಮತ್ತು ಪಾದ. ಹಸ್ತ ಮತ್ತು ಪಾದ ಏನು ಮಾಡಬೇಕು ನೋಡಿ. ನಮ್ಮ ಮನೆಯಲ್ಲಿ ಹೇಗೆ ಒಂದು ಸ್ವಿಚ್ ಬೋರ್ಡ್ ಇದ್ದಾಗ ಒಂದೇ ಸ್ವಿಚ್ ಬೋರ್ಡ್ನಲ್ಲಿ ಹಲವಾರು ಸ್ವಿಚ್ಗಳಿರ್ತವೆ. ಒಂದೊಂದು ಸ್ವಿಚ್ಗಳು ನಮ್ಮ ಎಲೆಕ್ಟ್ರಿಕಲ್ ಐಟಮ್ಗಳಿಗೆ ಸಪ್ಲೈ ಆಗಿರುತ್ತೆ. ಫ್ಯಾನ್ ಇರ್ಬೋದು, ಫ್ರಿಜ್ ಇರ್ಬೋದು, ಎ ಸಿ ಇರ್ಬೋದು, ಇಸ್ತ್ರಿ ಇರ್ಬೋದು, ಅಥವಾ ಬೇರೆ ಬೇರೆ ಟಿ ವಿ ಇರ್ಬೋದು. ಈ ರೀತಿ ಅವೆಲ್ಲ ಒಂದೊಂದು ಸ್ವಿಚ್ಗಳು ಆನ್ ಮಾಡಿದಾಗ ಒಂದೊಂದು ಉಪಕರಣಗಳು ಅದು ಸ್ಟಾರ್ಟ್ ಆಗುತ್ತೆ. ಇಲ್ಲೂ ಕೂಡ ಹಾಗೆ ಹಸ್ತ ಮತ್ತು ಪಾದದಲ್ಲಿ ನಮ್ಮ ದೇಹದ ಅಂಗಾಂಗಗಳ ಅಕ್ಯುಪ್ರೆಷರ್ ಪಾಯಿಂಟ್ಗಳಿರ್ತವೆ. ಆ ಪಾಯಿಂಟ್ಗಳನ್ನು ನಾವು ಸ್ಟಿಮ್ಯುಲೇಟರ್ ಮಾಡ್ತಾ ಮಾಡ್ತಾ ಆ ಭಾಗಗಳಿಗೆ ನಾವು ಉತ್ತೇಜನವನ್ನು ಕೊಡುವಂಥದ್ದು. ಅವಾಗ ಅದು ತನ್ನ ಕೆಲಸವನ್ನು ಪ್ರಾರಂಭಿಸಿದೆ. ಎಷ್ಟೋ ಕಾರ್ಯಗಳನ್ನು ಮಾಡೋದನ್ನು ನಿಲ್ಲಿಸಿರುವಂಥ ಅಂಗಾಂಗಗಳು ಈ ರೀತಿ ಸ್ಟಿಮ್ಯುಲೇಷನ್ ಮಾಡಿದಾಗ ತನ್ನಂತಾನೇ ತನ್ನ ಕೆಲಸವನ್ನು ಸರಾಗವಾಗಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಔಷಧವನ್ನು ಕೊಟ್ಟು ಅದನ್ನು ಸರಿ ಮಾಡೋದ್ರ ಬದಲು ಈ ರೀತಿ ಮಾಡಿಕೊಂಡು ನಾವು ಅದನ್ನು ಬ್ಯಾಲೆನ್ಸನ್ನು ತರಬಹುದು. ಇವತ್ತು ಯಾವುದೋ ಒಂದು ಸಮಸ್ಯೆ ಇದೆ ಅಂದರೆ ನಾವು ವಾಕಿಂಗ್ ಮಾಡ್ತೀವಿ. ವಾಕಿಂಗಿಂದ ಮೇಲ್ನೋಟಕ್ಕೆ ನಮಗೆ ಅನಿಸುತ್ತೆ ವಾಕಿಂಗನ್ನು ಮಾಡೋದ್ರಿಂದ ಕಾಲಿಗೆ ಒಂದು ಎಕ್ಸಸೈಸ್ ಆಗ್ಬೋದು. ಆದರೆ ನಮ್ಮ ದೇಹಕ್ಕೆ ಏನು ಪ್ರಯೋಜನ? ದೇಹಕ್ಕೆ ಪ್ರಯೋಜನ ಇದೆ. ಕಾಲಿನಲ್ಲಿರುವಂಥ ಅಕ್ಯುಪ್ರೆಷರ್ ಪಾಯಿಂಟ್ಗಳು ಸ್ಟಿಮ್ಯುಲೇಟ್ ಆದಾಗ ದೇಹದಲ್ಲಿರುವಂಥ ಅಂಗಾಂಗಗಳು ತನ್ನ ಕೆಲಸವನ್ನು ಪ್ರಾರಂಭ ಮಾಡುತ್ತೆ. ಬಿ ಪಿ ಶುಗರ್ ಕಂಟ್ರೋಲಿಗೆ ಬರುತ್ತೆ, ಅಸ್ತಮಾ ಕಂಟ್ರೋಲಿಗೆ ಬರುತ್ತೆ, ದೈಹಿಕ ನೋವುಗಳು ಕಂಟ್ರೋಲಿಗೆ ಬರುತ್ತೆ. ಕಾರಣ ಏನು ಅಂದರೆ ಅದು ಯಾವ್ಯಾವುದು ಅದಕ್ಕೆ ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇತ್ತು, ಕಂಟ್ರೋಲ್ ಮಾಡ್ತಾ ಇತ್ತು, ಅದೆಲ್ಲ ತನ್ನ ಕೆಲಸವನ್ನು ತಾನು ಸ್ಟಾರ್ಟ್ ಮಾಡಿದಾಗ ಆ ಸಮಸ್ಯೆಗಳಿಂದ ನಾವು ದೂರ ಆಗ್ತೀವಿ. ಇದನ್ನು ನಾವು ನಿಮಗೆ ತಿಳಿಸಿಕೊಡುವಂಥ ಒಂದು ಪ್ರಯತ್ನವೇ ಈ ವೆಬಿನಾರ್. ಯಾವುದೇ ರೀತಿಯ ನಿಮಗೆ ಚಾರ್ಜಸ್ ಇರೋದಿಲ್ಲ, ಉಚಿತವಾಗಿ ನಾವು ನಿಮಗೆ ಕೊಡ್ತೇವೆ. ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಬಳಸಿಕೊಂಡು ನೀವು ಇದನ್ನು ಮಾಡಬಹುದು. ಇನ್ನೊಂದು ವಿಚಾರ ಏನಂದರೆ, ನೀವು ಎಕ್ಸಸೈಸ್ ಮಾಡೋದು, ಯೋಗ ಮಾಡೋದಿದ್ರೆ ನೀವು ಫಿಸಿಕಲಿ ಫಿಟ್ ಇದ್ದಾಗ ಮಾತ್ರ ಮಾಡಬಹುದು. ವಯೋವೃದ್ಧರಿಗೆ ಮಾಡಲಿಕ್ಕಾಗೋದಿಲ್ಲ, ಚಿಕ್ಕ ಮಕ್ಕಳಿಗೆ ಮಾಡಲಿಕ್ಕಾಗೋದಿಲ್ಲ, ಪ್ರೆಗ್ನೆನ್ಸಿ ಇದ್ದವ್ರಿಗೆ ಮಾಡಲಿಕ್ಕಾಗೋದಿಲ್ಲ, ಅಥವಾ ವಿಪರೀತ ವೇಟ್ ಇದ್ದವ್ರಿಗೆ ಮಾಡಲಿಕ್ಕಾಗೋದಿಲ್ಲ. ಆದರೆ ಈ ಸುಜೋಕ್ ಥೆರಪಿಯಲ್ಲಿ ಮನೆಯಲ್ಲೇ ಕೂತ್ಕೊಂಡು ಮನೆಯಲ್ಲೇ ಇರುವಂಥ ವಸ್ತುವನ್ನು ಬಳಸಿ ನೀವು ಅದನ್ನು ಟೆಕ್ನಿಕ್ಸನ್ನು ಮಾಡಬಹುದು. ಕೆಲವು ಟೆಕ್ನಿಕ್ಸ್ಗಳಲ್ಲಿ ಕೇವಲ 5 ರಿಂದ 10 ನಿಮಿಷದಲ್ಲೇ ನಿಮಗೆ ಬಂದಂಥ ಆ ಸಮಸ್ಯೆ ಕ್ಲಿಯರ್ ಆಗೋದನ್ನು ನೋಡ್ತೀವಿ. ಉದಾಹರಣೆಗೆ ಒಂದು ಮೈಗ್ರೇನ್ ಬಂದಿದೆ ಅಂತ ಇಟ್ಕೊಳ್ಳಿ. ಸರಿಯಾಗಿ ಒಂದು 5 ನಿಮಿಷ ನೀವು ಅದಕ್ಕೆ ಸಂಬಂಧಪಟ್ಟಂಥ ಪಾಯಿಂಟ್ಸಿಗೆ ನೀವು ಸ್ಟಿಮ್ಯುಲೇಟ್ ಮಾಡೋದ್ರಿಂದ 5 ರಿಂದ 10 ನಿಮಿಷದೊಳಗೆ ನಿಮ್ಮ ಮೈಗ್ರೇನ್ ನಾಪತ್ತೆ ಮಾಡುತ್ತೆ. ದೈಹಿಕ ನೋವುಗಳು ನಿಮಗೆ 1-2 ದಿನದಲ್ಲೇ ಕ್ಲಿಯರ್ ಆಗುತ್ತೆ, ಔಷಧ ಇಲ್ಲದೇನೆ. ಬಿ ಪಿ ಶುಗರ್ ಕಂಟ್ರೋಲಿಗೆ ಬರುತ್ತೆ, ಅಸ್ತಮಾ ಕಂಟ್ರೋಲಿಗೆ ಬರುತ್ತೆ, ಜಾಯಿಂಟ್ ಪೇನ್ಗಳ ಕಂಟ್ರೋಲಿಗೆ ಬರುತ್ತೆ, ದೃಷ್ಟಿ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಇಡೀ ನೋಡಿ ಎ ಟು ಜೆಡ್ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ನೀವು ನಿರಂತರವಾಗಿ ಇದನ್ನು ಮಾಡೋದ್ರಿಂದ ಸಂಪೂರ್ಣವಾಗಿ ಅದನ್ನು ಕಂಟ್ರೋಲ್ ಮಾಡಬಹುದು. ಅಲ್ಲದೆ ನಾವು ಆ ವೆಬಿನಾರ್ ದಿನ ಏನು ಮಾಡ್ತಾ ಇದ್ವಿ ಅಂದರೆ, ನೀವು ಅಷ್ಟೇ ಅಲ್ಲ, ಭಾಗವಹಿಸಿದವರು ಅಷ್ಟೇ ಅಲ್ಲ, ನಿಮ್ಮ ಇಡೀ ಕುಟುಂಬಕ್ಕೆ, ನಿಮ್ಮ ಸ್ನೇಹಿತರಿಗೆ ಬೇಕಾದಂಥ ಆರೋಗ್ಯ ಸಮಸ್ಯೆಗೆ ಯಾವ ರೀತಿ ಸ್ಟಿಮ್ಯುಲೇಷನ್ ಮಾಡಿದ್ರೆ ಸರಿ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ಪ್ರಶ್ನೆಯನ್ನು ಕೇಳ್ಬೋದು. ನಾವು ಆ ಪ್ರಶ್ನೆಗೆ ಉತ್ತರಿಸ್ತೇವೆ, ಅದಕ್ಕೆ ಸರಿಯಾದ ವಿಧಾನವನ್ನು ತಿಳಿಸಿಕೊಡ್ತೇವೆ. ಇನ್ನು ಈ ವಿಚಾರದಲ್ಲಿ ನಿಮಗೆ ಪ್ರೊಫೆಷ್ನಲ್ ಕೋರ್ಸ್ಗಳು ಕೂಡ ನಮ್ಮಲ್ಲಿದ್ದಾವೆ. ಆ ಪ್ರೊಫೆಷ್ನಲ್ ಕೋರ್ಸ್ ಕಲ್ತ್ಕೊಂಡ್ರೆ ಸ್ವತಃ ನೀವೇ ಡಾಕ್ಟರ್ ಆಗ್ಬೋದು, ನೀವೇ ಎಷ್ಟೋ ಜನಕ್ಕೆ ಉಪಚರಿಸ್ಬೋದು, ಅನಂತರ ನೀವು ಕೂಡ ಅಳವಡಿಸ್ಕೊಳ್ಬೋದು. ಅದು ಪ್ರೊಫೆಷ್ನಲ್. ಈ ವೆಬಿನಾರ್ನಲ್ಲಿ ನಿಮಗೆ ಏನು ಬಂದಿದೆಯಾ ಸಮಸ್ಯೆ, ಆ ಸಮಸ್ಯೆಗೆ ನೀವು ಉತ್ತರ ಕೇಳುವಂಥ ಅಥವಾ ಉತ್ತರ ಪಡ್ಕೊಳ್ಳುವಂಥ ಒಂದು ಇದು ಕಾರ್ಯಾಗಾರವನ್ನು ನಾವಿಲ್ಲಿ ವೆಬಿನಾರ್ ಅಂತ ಕರಿತೀವಿ. ಪ್ರಾತ್ಯಕ್ಷಿಕೆ, ಕೆಲವು ಟೂಲ್ಸ್ಗಳು, ಅದರ ಒಂದು ಪರಿಚಯನ ಮಾಡಿಕೊಡ್ತೇವೆ. ಮನೆಯಲ್ಲಿರುವಂಥ ವಸ್ತುಗಳನ್ನೇ ಬಳಸ್ಕೊಂಡು ನೀವು ಮಾಡಬಹುದು. ಅಲ್ಲದೆ ಇವತ್ತು ಮಾರ್ಕೆಟ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಟೂಲ್ಸ್ಗಳು ಕೂಡ ಸಿಗ್ತವೆ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಒಂದು ಟೂಲ್ಸ್ ಸೆಟ್ಟನ್ನು ಇಡೀ ಕುಟುಂಬದವ್ರು ಬಳಸ್ಕೊಳ್ಬೋದು, ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ಸ್ನೇಹಿತರೆ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಇನ್ನು ನಾವು ವೆಬಿನಾರನ್ನು ಮಾಡುವಾಗ ವೈಯಕ್ತಿಕವಾಗಿ ನಿಮಗೆ ಅದರ ಒಂದು ಗೂಗಲ್ ಮೀಟ್ ಲಿಂಕ್ ಕೊಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಮಾಡಬೇಕಾದಷ್ಟೇ, ಯಾರ್ಯಾರಿಗೆ ಈ ಒಂದು ವೆಬಿನಾರ್ನಲ್ಲಿ ಭಾಗವಹಿಸುವಂಥ ಮನಸ್ಸಿದೆಯೋ ಅಥವಾ ಇಚ್ಛೆ ಇದೆಯೋ, ಈ ಕೆಳಗಡೆ ಸ್ಕ್ರೋಲಲ್ಲಿ ಕಾಣುವಂಥ ನಂಬರಿಗೆ ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಕಾಣುವಂಥ ನಂಬರಿಗೆ ನೀವು ಕರೆ ಮಾಡಿ. ಕರೆಯ ಜೊತೆಗೆ ನೀವು ನಿಮ್ಮ ವಾಟ್ಸಪ್ ನಂಬರ್ನಿಂದ ನಮ್ಮ ವಾಟ್ಸಪ್ ನಂಬರಿಗೆ ನಿಮ್ಮ ಹೆಸರು ಮತ್ತು ನಿಮ್ಮ ಸಮಸ್ಯೆಗೆ ಏನಿದೆ ಅಂತ ಹೇಳಿ ನಮ್ಮ ವೈಯಕ್ತಿಕ ನಂಬರಿಗೆ ಮಾಡಿ. ಗ್ರೂಪಿಗೆ ಹಾಕೋದು ಬೇಡ, ನಾವು ಅದನ್ನು ನೋಟ್ ಮಾಡ್ಕೊಂಡಿರ್ತೀವಿ. ಆನಂತರ ನಿಮ್ಮ ನಂಬರನ್ನು ನಾವು ಗ್ರೂಪಿಗೆ ಹಾಕ್ತಿರ್ತೀವಿ. ಯಾಕಾಗಿ ಅಂತಂದರೆ ಆ ವೆಬಿನಾರ್ ದಿನ ಬಹಳಷ್ಟು ಜನರಿಗೆ ನಾವು ಇಂಡಿವಿಜುವಲ್ ಲಿಂಕ್ ಕೊಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗೆ ಗ್ರೂಪಲ್ಲಿ ಲಿಂಕ್ ಬರುತ್ತೆ. ಆ ಗ್ರೂಪಲ್ಲಿ ಬಂದಂಥ ಲಿಂಕ್ನ ಆಧಾರದಲ್ಲಿ ನೀವು ಜಾಯ್ನ್ ಆಗ್ಬೋದು.
ಹಾಗಾಗಿ ಈಗ ನಾವು ವೆಬಿನಾರನ್ನು ಮಾಡುವಂಥ ಒಂದು ದಿನಾಂಕವನ್ನು ನಾವು ನೋಡೋದಾದರೆ ಇಲ್ಲಿ 25ನೇ ತಾರೀಕು, ಇದೇ ತಿಂಗಳ 25ನೇ ತಾರೀಕು ಈ ವೆಬಿನಾರನ್ನು ಮಾಡ್ತಾ ಇದ್ದೀವಿ. 25ನೇ ತಾರೀಕು ರವಿವಾರ ಬರುತ್ತೆ. ರವಿವಾರ 9 ಗಂಟೆಗೆ ನಾವು ಸ್ಟಾರ್ಟ್ ಮಾಡ್ತೀವಿ. 9 ಅಥವಾ 9:15ಗೆ ಸ್ಟಾರ್ಟ್ ಮಾಡ್ತೀವಿ. ಸುಮಾರು 1-1.5 ಗಂಟೆ ಈ ವೆಬಿನಾರ್ ನಡೆಯುತ್ತೆ. ಆ ಸಂದರ್ಭದಲ್ಲಿ ನಿಮ್ಗೆ ಏನು ಸಮಸ್ಯೆ ಇದೆ ಆರೋಗ್ಯದ್ದು ಅನ್ನೋದನ್ನು ನೀವು ಹಂಚಿಕೊಳ್ಬೋದು. ಆರೋಗ್ಯ ಸಮಸ್ಯೆ ಬಿಟ್ಟು ಬೇರೆ ಯಾವುದಕ್ಕೂ ಕೂಡ ಇದು ಯೂಸ್ ಆಗೋದಿಲ್ಲ. ಹಾಗಾಗಿ ನೀವು ಯಾರು ನಿಮ್ಮ ಮತ್ತು ನಿಮ್ಮ ಸ್ನೇಹಿತರ, ನಿಮ್ಮ ಕುಟುಂಬದವರ ಅಥವಾ ನಿಮ್ಮ ಬಂಧು ಮಿತ್ರರ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ನೀವು ಅದಕ್ಕೆ ಪರಿಹಾರವನ್ನು ಕೇಳ್ಬೋದು. ಸಂಪೂರ್ಣವಾಗಿ ಈ ವೆಬಿನಾರ್ ಉಚಿತವಾಗಿರುತ್ತೆ. ನೀವು ಅದೇ ನಿಮ್ಮ ವಾಟ್ಸಪ್ ನಂಬರ್ನಿಂದ ನಮಗೆ ಒಂದು ವಾಟ್ಸಪ್ ಮೆಸೇಜನ್ನು ಮಾಡಿ ನಿಮ್ಮ ಹೆಸರು ಮತ್ತು ಊರು, ಉಳಿದ ಡೀಟೇಲ್ಸನ್ನು ಕಳಿಸಿ ನಾವು ಅದನ್ನು ನಮ್ಮ ಗ್ರೂಪಿಗೆ ಆ್ಯಡ್ ಮಾಡಿಕೊಂಡು ನಿಮಗೆ ವೆಬಿನಾರ್ ದಿನ ಆ ಲಿಂಕನ್ನು ಕೊಡ್ತೇವೆ. ಇದೇ ತಿಂಗಳು ಅಂದರೆ ಮೇ ತಿಂಗಳ 25ನೇ ತಾರೀಕು ರವಿವಾರ ಬೆಳಿಗ್ಗೆ 9:30ಗೆ ಸ್ಟಾರ್ಟ್ ಮಾಡ್ತೀವಿ ವೆಬಿನಾರನ್ನು. 10:30, 11 ಗಂಟೆಗೆ ಮುಗಿದು ಹೋಗುತ್ತೆ. ಹಾಗಾಗಿ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.